ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ, ಸಾನುಗೆ ಎಕ್ಸಾಮ್ ಶುರುವಾಗಿ ಆಲ್ಮೋಸ್ಟ್ 1 ವೀಕ್ ಆಗ್ತಾ ಬಂತು. ಸೊ ಇವತ್ತು ನಾನು ನಿಮ್ಮ ಜೊತೆ ಸಾನುವಿನ ಎಕ್ಸಾಮ್ ರೊಟೀನ್ ಹೇಗಿರುತ್ತೆ, ನಾನು ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಹೇಗೆ ಓದಿಸ್ತಾ ಇದ್ದೀನಿ ಅಂತ ತಿಳಿಸ್ತೀನಿ. ಯಾಕೆ ಅಂದರೆ ಒಬ್ಬರು ಕಾಮೆಂಟ್ ಮಾಡಿದರು, ನನ್ನ ಮಗನಿಗೆ ಎಕ್ಸಾಮ್ ಶುರುವಾಗಿದೆ, ನೀವು ಹೇಗೆ ಓದಿಸ್ತಾ ಇದ್ದೀರಾ, ಏನಾದರೂ ಟಿಪ್ಸ್ ಕೊಡಿ ಅಕ್ಕ ಅಂತ ಹೇಳಿಬಿಟ್ಟು. ಆಮೇಲೆ ಇನ್ನು ಲಾಸ್ಟ್ ವ್ಲಾಗಲ್ಲಿ ಒಂದು ಉದ್ದಕ್ಕೆ ಕಮೆಂಟೇ ಇತ್ತು. ಒಂದು ಏನಪ್ಪ ಅಂದರೆ ಫನಿ. ನಾನು ಹೇಳಿದ್ದೆ, ಸಾರು ತುಂಬಾ ಕ್ವೆಶನ್ಸ್ ಕೇಳ್ತಾಳಪ್ಪ, ಓದು ಅಂದರೆ ಆಟಾಡಬೇಕು, ಟಿ ವಿ ನೋಡಬೇಕು, ಎಷ್ಟು ಓದಬೇಕು ಅಂತ ಕೇಳ್ತಾಳೆ ಅಂದಾಗ ನನ್ನ ಮಗಂದು ಇದೇ ಕತೆ ಆಗಿದೆ. ಬರೀ ಕ್ವೆಶನ್ಸ್ ಕೇಳ್ತಾನೆ ಇರ್ತಾನೆ. ನಮಗಂತೂ ಸಾಕಾಗ್ಬಿಟ್ಟಿದೆ. ಹೇಗಾಗಿದೆ ಅಂದರೆ, ಅವನು ಓದ್ತಾ ಇದ್ದಾನ, ನಾನು ಓದ್ತಾ ಇದ್ದೀನ ನನಗೆ ಗೊತ್ತಾಗ್ತಾ ಇಲ್ಲ. ಎಕ್ಸಾಮ್ ಪೇಪರ್ ಕೊಟ್ಟರೆ ನಾವೇ ಬರೆದ್ಬಿಡ್ಬೋದು ಆನ್ಸರು, ಅಷ್ಟು ಮಾತ್ರ ಓದಿರ್ತೀವಿ ಅಂದ್ಬಿಟ್ಟು. 100% ಕರೆಕ್ಟು. ಹೇಗಾಗುತ್ತೆ ಗೊತ್ತಾ, ಅವಳಿಗೆ ಓದಿಸ್ಬೇಕು ಅಂದರೆ ನಾನು ಮೊದಲು ಅದನ್ನು ಓದಿ ಅರ್ಥ ಮಾಡ್ಕೊಳ್ಬೇಕು. ಅವಳೇನಾದರೂ ಬರ್ತಾಳೆ, ಇದು ಗೊತ್ತಾಗಲಿಲ್ಲ ನನಗೆ ಅಂತ, ನಾನೆಲ್ಲ ಕೂತ್ಕೊಂಡು ಓದಬೇಕು. ಓದಾದ್ಮೇಲೆ ಅವಳಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಅದು ಹೋಲ್ ಚಾಪ್ಟರ್ ಅವಳೇನು ಆ ಥರ ಕೇಳೋದಿಲ್ಲ. ಸಮ್ಟೈಮ್ಸ್ ಮಾತ್ರನೇ ಯಾವುದೋ ಒಂದು ಪ್ಯಾರಾಗ್ರಾಫು ಗೊತ್ತಾಗಲಿಲ್ಲ ಅಂತ ಬರ್ತಾಳೆ. ಬಟ್ ನಾನು ಅವಳಿಗೆ ಕ್ವೆಶನ್ ಏನು ಕೇಳಿರ್ತಾರೋ ಎಕ್ಸಸೈಸಸಲ್ಲಿ, ಅವಳಿಗೆ ಕ್ವೆಶನ್ ಆನ್ಸರ್ಸ್ ಏನು ಬರ್ಸಿರ್ತಾರೋ ಅದು ನೋಟ್ಸಲ್ಲಿ ಬರ್ಸಿರ್ತಾರೆ. ಅದು ಬಿಟ್ಟು ಕೂಡ ಒಂದೊಂದು ಮಾರ್ಕ್ಸ್ಗೆ ಅವರು ಟೆಕ್ಸ್ಟ್ ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಹುಡುಕಿ ಕೊಡ್ತಾರೆ. ಒಂದೊಂದು ಲೈನ್ದು ಅಥವಾ 1 ವರ್ಡ್ದು ಕ್ವೆಶನ್ಸು ಆನ್ಸರ್ಸು ಬರಿಬೇಕು. ನಾನು ಅವಳಿಗೆ 1 ವರ್ಡಲ್ಲಿ ಆನ್ಸರ್ ಹೇಳೋ ಥರ ಕ್ವೆಶನ್ ಕೇಳಬೇಕು. ಆ ಕ್ವೆಶನ್ ಕೇಳಬೇಕು ಅಂದರೆ ನಾನು ಬುಕ್ಕೆಲ್ಲ ಓದಲೇಬೇಕಾ? 4 ಚಾಪ್ಟರ್ ಅವಳಿಗೆ ಎಕ್ಸಾಮ್ಗಿದೆ ಅಂದರೆ ನಾನು 4 ಚಾಪ್ಟರು ಕೂತ್ಕೊಂಡು ಓದಬೇಕು. ಅದರಲ್ಲಿ ಒಂದೊಂದು ಕ್ವೆಶನ್ಸ್ನ ನಾನು ಫ್ರೇಮ್ ಮಾಡಿ ಕೇಳಬೇಕು. ಸೊ ಈ ಥರ ನಾನು ಅವಳಿಗೆ ಎಕ್ಸಸೈಸಸ್ಸು ಮಾಡಿಸ್ತೀನಿ. ಹಾಗೆ ಟೆಕ್ಸ್ಟ್ ಬುಕ್ಕು ಕೂಡ ಫುಲ್ ಓದಿಸ್ತೀನಿ. ಅದರಲ್ಲಿ 1 ವರ್ಡ್ ಈ ಥರ 1 ಸೆಂಟೆನ್ಸಸ್ದು ನಾನೇ ಫ್ರೇಮ್ ಮಾಡಿ ಕೇಳ್ತೀನಿ. ಈ ಥರ ಮಾಡಿದಾಗ್ಲೇ ಅವಳಿಗೆ ಫುಲ್ ಮಾರ್ಕ್ಸ್ ಬರೋದು. ಇಲ್ಲ ಅಂದರೆ ಏನು ಚಾಪ್ಟರ್ ಲಾಂಗ್ ಆನ್ಸರ್ಸ್ ಬರ್ಸಿರ್ತಾರೆ ಅಷ್ಟೇ. 1 ವರ್ಡ್ದೆಲ್ಲ ಅವ್ರೇನು ಬರ್ಸೋದಿಲ್ಲ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅದು ಇದು ಇರುತ್ತೆ. ಅದು ಬಿಟ್ಟು ಕೂಡ ಕೇಳ್ತಾರೆ ಇವ್ರ ಸ್ಕೂಲಲ್ಲಿ. ಆ ಥರದ್ದೆಲ್ಲನೂ ಮಕ್ಕಳು ಓದೋದಿಲ್ಲ, ಬರೀ ಕ್ವೆಶನ್ ಆನ್ಸರ್ಸ್ ಓದ್ತಾರೆ ಅಷ್ಟೇ. ಬಟ್ ಅವರು ಚೆನ್ನಾಗಿ ಮಾಡಬೇಕು ಅಂದರೆ ಇದನ್ನು ಕೂಡ ಓದಬೇಕು, ನಾವು ಓದಿಸ್ಬೇಕು. ಸೊ ಈ ಥರ ನಾನು ಫಾಲೋ ಮಾಡೋದು. ಆ್ಯಂಡ್ ಎಕ್ಸಾಮು ನಾಳೆ ಅಂದ್ಬಿಟ್ಟು ಇವತ್ತು ಕೂತ್ಕೊಂಡು ಓದಿದ್ರೆ ಅವ್ರಿಗೆ ತಲೆಗೆ ಹೋಗೋದಿಲ್ಲ. ಯಾಕಂದರೆ ಭಯ ಇರುತ್ತೆ, ನಾಳೆ ಎಕ್ಸಾಮ್ ಇದೆ, ನಾನು ಇವತ್ತು ಓದಿ ಮುಗಿಸ್ಬೇಕು, ನನಗೆ ಇದೇನೋ ಅರ್ಥನೇ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಸೊ ಎಕ್ಸಾಮ್ ಶುರು ಆಗೋ ಮುಂಚೆನೇ ಅವರು 1 ಸಾರಿ ಅಥವಾ 2 ಸಾರಿ ಓದಿರಬೇಕು. ಆವಾಗ ಮಾತ್ರನೇ ಅವ್ರಿಗೆ ಆ ಕಾನ್ಫಿಡೆನ್ಸ್ ಬರೋದು. ಓಕೆ, ನಾನು ಓದಿದ್ದೀನಿ, ನಾನು ಇದನ್ನು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಇದು ಸೆಕೆಂಡ್ ಟಿಪ್. ಇನ್ನು ಸಾನು ಇವತ್ತು ಸ್ಕೂಲ್ಗೆ ಹೋಗಿದ್ದಾಳೆ. ಇವತ್ತು ಹಾಫ್ ಡೇ, ಇನ್ಮೇಲೆ ಹಾಫ್ ಡೇ ಬರ್ತಾಳೆ. ಅವಾಗ ಅವಳ ರುಟೀನ್ ಹೇಗಿರುತ್ತೆ ಬಂದ್ಮೇಲೆ ಅಂತ ತೋರಿಸ್ತೀನಿ. ಈಗ ತಿಂಡಿಗೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಕುಕ್ಕಿಂಗ್ಗೆ ಅಂತಾನೆ ಇರುವಂಥ ಆಲಿವ್ ಆಯಿಲ್, ಸಲಾಡ್ದಲ್ಲ. ಇದು ನಾನು ಆನ್ಲೈನಲ್ಲಿ ತೊಗೊಂಡಿರೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಇವತ್ತು ತಿಂಡಿಗೆ ಇಡ್ಲಿ ಮಾಡಿದ್ದೆ. ಇಡ್ಲಿ ಜೊತೆ ಚಟ್ನಿ ಅಥವಾ ರೇರ್ ಸಾಂಬಾರು ಮಾಡೋದು. ಆದರೆ ಇವತ್ತು ಸಾನುಗೆ ಮಧ್ಯಾಹ್ನಕ್ಕೇನು ಕಟ್ಟೋ ಹಾಗಿರ್ಲಿಲ್ವಲ್ಲ, ಹಾಫ್ ಡೇ ಅಂತ ಹೇಳಿಬಿಟ್ಟು ಜಸ್ಟ್ ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಫಾರ್ ಅ ಚೇಂಜ್. ಅಂದರೆ ಯಾವಾಗಲೂ ಇಡ್ಲಿ ಮಾಡ್ತೀಯಾ, ಯಾವಾಗಲೂ ದೋಸೆ ಮಾಡ್ತೀಯಾ ಅಂತ ಹೇಳ್ತಾರಲ್ಲ, ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕೊಡೋಣ ಅಂದ್ಬಿಟ್ಟು ಒಂಥರ ಮಸಾಲೆ ಇಡ್ಲಿ. ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕಿದ್ರೆ, ಸ್ವಲ್ಪ ಫ್ರೈ ಕೂಡ ಮಾಡಿದ್ರೆ ಹಾಗೆ ಎಣ್ಣೆಯಲ್ಲೇ ಮಂಚೂರಿ ತಿಂದಾಗ ಹೇಗೆ ಟೇಸ್ಟ್ ಬರುತ್ತಲ್ವ, ಅದೇ ಥರ ಟೇಸ್ಟ್ ಬರುತ್ತೆ. ಸೊ ಇದಕ್ಕೆ ನಾನು ಏನೇನು ಹಾಕ್ಕೊಂಡೆ ನೋಡಿದ್ರಿ. ಸಾಸಿವೆ ಹಾಕಿಲ್ಲ, ಮೆಣಸಿನ್ಕಾಯಿ ಹಾಕ್ತೆ ಸ್ವಲ್ಪ, ಅದಕ್ಕೆ ಮತ್ತು ಚಿಲ್ಲಿ ಪೌಡರ್ ಕೂಡ ಹಾಕ್ತೀನಿ. ಸಣ್ಣದಾಗಿ ಹೆಚ್ಕೊಂಡಿರೋ ಕರಿಬೇವು ಕೂಡ ಹಾಕಿದ್ದೀನಿ. ಸ್ವಲ್ಪ ಫ್ಲೇವರ್ಗೆ ದಪ್ಪ ದಪ್ಪನೂ ಹಾಕಿದ್ದೀನಿ. ಹೋಲ್ ಲೀಫು ಮೆಣಸಿನ್ಕಾಯಿ ಕೂಡ ಅಷ್ಟೇ ಉದ್ದುದಕ್ಕೂ ಹಾಕಿದ್ದೀನಿ. ಇದು ಆ್ಯಕ್ಚುಲಿ ಜಾಸ್ತಿ ಖಾರ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಉದ್ದ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ಸಣ್ಣ ಸಣ್ಣ ಕಟ್ ಮಾಡಿರೋದು ಇಡ್ಲಿ ಜೊತೆ ಕೂಡ ತಿನ್ಬೋದು, ಖಾರ ತುಂಬ ಅಂತ ಅನ್ಸೋದಿಲ್ಲ. ಅದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದ್ದೀನಿ. ಅದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆದಮೇಲೆ ಅದಕ್ಕೆ ಟೊಮ್ಯಾಟೊ ಸೇರಿಸಿದ್ದೀನಿ. ಟೊಮ್ಯಾಟೊ ಕೂಡ ಜಾಸ್ತಿ ಹಾಕ್ಕೊಳ್ಬೋದು, ಕಡಿಮೆ ಆದರೆ ಸ್ವಲ್ಪ ಡ್ರೈ ಅನಿಸುತ್ತೆ. ಅದು ಈಗ ಮ್ಯಾಶಿ ಆಗಬೇಕು. ಅದಕ್ಕೆ ನಾನು ಉಪ್ಪು ಮತ್ತು ಅರಿಶಿನ ಪುಡಿ ಸೇರಿಸಿದ್ದೀನಿ. ಮುಚ್ಚಿ ಬಿಟ್ಟರೆ ಅದು ತುಂಬ ಬೇಗ ಸಾಫ್ಟ್ ಆಗುತ್ತೆ. ಮ್ಯಾಶಿ ಆದಮೇಲೆ ಈಗ ನಾನು ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಅಂದರೆ ಇನ್ನೇನಿಲ್ಲ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಸಾಕು. ಇದನ್ನ ಈಗ ಎಣ್ಣೆಯಲ್ಲೇ ಒಂದು 10 to 20 ಸೆಕೆಂಡು ಸಾಟೆ ಮಾಡ್ಕೊಳ್ಬೇಕು.
ನೆಕ್ಸ್ಟ್ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಇಡ್ಲಿ ಸೇರಿಸ್ತಾ ಇದ್ದೀನಿ. ಇಡ್ಲಿ ಸೈಜು ಸ್ವಲ್ಪ ಚಿಕ್ಕದಾಗೇ ಇರಬೇಕು, ಯಾಕೆ ಅಂದರೆ ಅದು ಮಸಾಲೆ ಸ್ವಲ್ಪ ಎಲ್ಲ ಕಡೆನೂ ಕೋಟ್ ಆಗುತ್ತಲ್ವಾ, ಆವಾಗ ಒಂದೊಂದೇ ಪೀಸ್ ಎತ್ಕೊಂಡು ತಿನ್ನೋ ಥರ ಇರಬೇಕು, ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ನಾನು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಮತ್ತೆ ಮುಚ್ಚಿ ಬಿಡ್ತೀನಿ. ಆವಾಗ ಅದು ಸ್ವಲ್ಪ ಎಳ್ಕೊಳ್ಳುತ್ತೆ ಮಸಾಲೆ ಎಲ್ಲ. ಒಂದು ಡಿಫ್ರೆಂಟ್ ಡಿಶ್ ಇದು. ನಾರ್ಮಲ್ ಇಡ್ಲಿ ಅಂತ ಹೇಳಂಗೆ ಇಲ್ಲ ಸಾನು. ನಾನು ಮುಂದಿನ ವಾರ ಇಡ್ಲಿ ಮಾಡಿದ್ರೆ ಮತ್ತೆ ಇಡ್ಲಿನ ಅಂತ ಕೇಳಂಗಿಲ್ಲ, ಅದಕ್ಕೆ ಈ ಥರ ಮಾಡಿದ್ದೀನಿ. ಸ್ನ್ಯಾಕ್ಸ್ ಬಾಕ್ಸ್ಗೂ ಇದೇ ಹಾಕೋಣ ಅಂತ ಹೇಳಿಬಿಟ್ಟು. ಅವಳಿಗೆ 11:30 12 ಗಂಟೆಗೆಲ್ಲ ಬಿಟ್ಬಿಡ್ತಾರೆ, ಆದರೆ ಮಧ್ಯ 10-10:30ಗೆ ಸ್ನ್ಯಾಕ್ ಪೀರಿಯಡ್ ಕೊಡ್ತಾರೆ ಅವ್ರಿಗೆ. ಆವಾಗ ತಿನ್ನೋದಕ್ಕೂ ಕೂಡ ಇದೇ ಕೊಡೋಣ. ಮನೆಗೆ ಬಂದ ಮೇಲೆ ಅವಳಿಗೆ ಪ್ರಾಪರ್ ಊಟ ಇವತ್ತು. ಯಾಕಪ್ಪ ಧೂಮ್ ಇವತ್ತು? It was good. Paper was good? Quality? Or questions were very nice? It was easy, but I was 2 or 1 marks. ಈಸಿ ಇದ್ದು 2 or 1 ಹೋಗುತ್ತೆ. ಡಿಫಿಕಲ್ಟ್ ಇದ್ರೆ ಐದೋಗುತ್ತೆ. ಈಸಿ ಹೆಂಗಿತ್ತು ಮಗಳೇ? ಲೌಡರ್ ಪ್ಲೀಸ್. ಇನ್ನ ಜೋರು. ಯು ಹ್ಯಾಡ್ ರೆಡ್, ಸೊ ಇಟ್ ವಾಸ್ ಈಸಿ. ನಮ್ಮ ಹುಡುಗಿ ಕತೆ ಇವತ್ತು ಚೆನ್ನಾಗಿ ಮಾಡಿದಾಳಂತೆ. 1 or 2 marks ಹೋಗುತ್ತೆ ಅಷ್ಟೇ, ಅದಕ್ಕೆ ಧೂಮ್ ಮಚಾಲೆ. ನಾನು ಒಂದು ಆನ್ಸರ್ ಕರೆಕ್ಟ್ ಇತ್ತು ಅಸರ್ಷನ್ ರೀಸನ್ ಅಲ್ಲಿ, ಅದ್ರ ಮುಂಚೆದು ಇದು ಸೇಮ್ ಇತ್ತು, ಅಲ್ಲಿ ಸೆಕೆಂಡ್ ಒಂದು ಚೇಂಜ್ ಮಾಡ್ಬಿಟ್ಟೆ. ಸೋನು ಕಾವೇರಿ ಮ್ಯಾಮ್ಗೆ ಹೇಳ್ದಲ್ಲ ಅದನ್ನ ಹೇಳು. ಏನಾಯ್ತಂದ್ರೆ ತನಿಷ್ಕಾ ಅಮ್ಮ ಟೀಚರ್ ಅಲ್ಲ, ಅದಕ್ಕೆ ಕಾವೇರಿ ಮ್ಯಾಮು ಅವ್ರಿಗೆ ಮಾರ್ಕ್ಸ್ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ತನಿಷ್ಕಾ ನಂಗೆ ಹೇಳಿದ್ರು, ನಾನು ಹೋಗಿ ಮ್ಯಾಮ್ ಕೇಳಿದೆ, ಅವಳು ಹೇಳಿದ್ದು ಓಕೆ ಗುಡ್, ಯು ಡಿಡ್ ಗುಡ್ ಅಂತ ಹೇಳಿದ್ರು. ಐ ಆಸ್ಕ್ ಮ್ಯಾಮ್ ಹೌ ಮಚ್ ಡಿಡ್ ಐ ಗೆಟ್ ಹೋಮ್, ಐ ಕ್ಯಾನ್ ಸೇ ದ್ಯಾಟ್. ದೆನ್ ಐ ಆಸ್ಕ್ಡ್ ಹರ್ ಮ್ಯಾಮ್ ಹೌ ಮಚ್ ಮಾರ್ಕ್ಸ್ ಐ ಲಾಸ್ಟ್. She laughed. Then she said, so smart. If I say you that 50 minutes, then after. ವೆರಿ ನೈಸ್. ನನಗೆ ಫಸ್ಟ್ ನಕ್ಕಿ ಸಾಕಾಯ್ತು. ನೈಸ್ ಟ್ಯಾಕ್ಟಿಕ್ಸ್ ಅನ್ನು ವೆರಿ ಗುಡ್ ಅಂತ. ಗುಡ್ ಮೈ ಬೇಟಿ ಈಸ್ ಸ್ಮಾರ್ಟ್. ಈಗ ವಾಟ್ ನೆಕ್ಸ್ಟ್? ವಾಟ್ಸ್ ಯುವರ್ ನೆಕ್ಸ್ಟ್ ಪ್ರೋಗ್ರಾಮ್? ಏನು ಕಾಣಲಿಲ್ಲ, ಅಲ್ಲಿಂದ ಅಲ್ಲಿಗೆ ನೋಡ್ತಾ ಇರೋದು, ಅಂದರೆ ಟಿವಿ ನೋಡಬೇಕು ಅಂತ ನೆಕ್ಸ್ಟ್ ಪ್ರೋಗ್ರಾಮ್. ಮಕ್ಕಳಿಗೆ ಟಿವಿ ನೋಡೋದು ಅಂದರೆ ಆಸೆ, ಮೊಬೈಲ್ ನೋಡೋದು ಅಂದರೆ ಆಸೆ. ಎಕ್ಸಾಮ್ ಇರಲಿ ಇಲ್ಲದೇ ಇರಲಿ ನೋಡಲೇಬೇಕು. ಅದಕ್ಕೆ ನಾನು ಸ್ವಲ್ಪ ಅದನ್ನು ರೆಸ್ಟ್ರಿಕ್ಟ್ ಮಾಡಿದ್ದೀನಿ. ಅಂದರೆ ಎಕ್ಸಾಮ್ ಶುರು ಆದಾಗ್ಲಿಂದ ಹಾಫ್ ಡೇ 12:30 1 ಗಂಟೆಗೆಲ್ಲ ಬಂದುಬಿಡ್ತಾಳೆ. ಬಂದ ಮೇಲೆ ಟಿ ವಿ ನೋಡಬೇಕು, ಸ್ಕೂಲಿಂದ ಬಂದ ಮೇಲೆ ಟಿ ವಿ ನೋಡಬೇಕು. ಅದೇ ರೀತಿಯಲ್ಲಿ ಈಗಲೂ ಕೂಡ ಅದಕ್ಕೆ ಈಗ ಎಕ್ಸಾಮ್ ಇದೆ, ಒಂದು ಹಾಫ್ ಆನ್ ಅವರ್ ನೋಡು, ಓದು, ಆಮೇಲೆ ಬೇಕಿದ್ರೆ ನಿನಗೆ ಮತ್ತೆ ಬೋರ್ ಆಗುತ್ತಲ್ಲ ಅವಾಗ ಬೇಕಿದ್ರೆ ಹಾಫ್ ಆನ್ ಅವರ್ ನೋಡು ಅಂತ ಹೇಳಿ ಈಗ ಟಿ ವಿ ಹಾಕಿದ್ದೀನಿ. ಟೈಮ್ ನೋಡಿ ಸ್ನೇಹಿತರೆ, ಸಾನು ಈಗ ಓದೋದಕ್ಕೆ ಕೂತ್ಕೊಂಡಿದ್ದಾಳೆ. ಬಂದ ತಕ್ಷಣವೇ ಅವಳು ಡ್ರೆಸ್ ಚೇಂಜ್ ಮಾಡಿ ರಿಫ್ರೆಶ್ ಆಗಿ ನನ್ನ ಜೊತೆ ಮಾತಾಡಿಕೊಂಡು ಊಟ ಮಾಡೋ ತನಕನೇ, ಊಟಕ್ಕೆ ಕೂತ್ಕೊಳ್ಳೋ ತನಕನೇ 1 ಗಂಟೆ ಆಗುತ್ತೆ. ಅದಾದಮೇಲೆ ಟಿ ವಿ ಹಾಕ್ಕೊಂಡು ಊಟ ಮಾಡ್ತಾಳೆ, ಅದೊಂದು ಹಾಫ್ ಆನ್ ಅವರ್ ಆಗುತ್ತೆ. ಅದಾದಮೇಲೆ ಓದೋದಕ್ಕೆ ಕೂತ್ಕೊಳ್ತಾಳೆ. ಸೊ ಇವಾಗ ಒಂದು 10-15 ಮಿನಿಟ್ಸ್ ಆಗಿದೆ. ಇದು ಸಬ್ಜೆಕ್ಟು ಕೆಮಿಸ್ಟ್ರಿ ತೊಗೊಂಡ್ಯಾ? ಕೆಮಿಸ್ಟ್ರಿ ಇದು ಲಾಸ್ಟ್ ಎಕ್ಸಾಮ್ ಇರೋದು, ಆದರೆ ನಾಳೆ ರಜಾ ಇದೆ, ನಾಳಿದ್ದು ರಜಾ ಇದೆ. ಅದಕ್ಕೆ ನೀನು ಭಾನುವಾರ ಬೇಕಿದ್ರೆ ಸೋಮವಾರದ್ದು ಓದ್ಕೊಳ್ಳು ಅಂತೆ. ಇವತ್ತು ಲಾಸ್ಟ್ದು ಯಾವುದಿದೆಯೋ ಅದನ್ನೇ ಓದ್ಕೊ, ಯಾವುದು ಓದಿಲ್ವೋ ಅದನ್ನು ಓದ್ಕೊ ಅಂತ ಓದಿಸ್ತಾ ಇದ್ದೀನಿ. ಆಮೇಲೆ ನಾಳೆ ಮತ್ತೆ ಇನ್ಯಾವುದಾದ್ರೂ ಬೇರೆದು, ಭಾನುವಾರ ಮಾತ್ರನೇ ಸೋಮವಾರದ್ದು ಓದ್ಕೊಳ್ಳೋದು. ಯಾಕೆ ಅಂದರೆ ಮೊದಲೇ ಒಂದು ಸಾರಿ ಫುಲ್ ಕಂಪ್ಲೀಟ್ ಮಾಡಿದ್ದಾಳೆ, ಮ್ಯಾಥು ಫುಲ್ ಕಂಪ್ಲೀಟ್ ಮಾಡಿದ್ದಾಳೆ. ಅದಕ್ಕೆ ಜಸ್ಟ್ ರಿವಿಷನ್ ಅಷ್ಟೇ ಭಾನುವಾರ. ಫಿಸಿಕ್ಸು ಮಾಡಿದ್ದಾಳೆ. ಈಗ ಕೆಮಿಸ್ಟ್ರಿ ಬಯಾಲಜಿ ಒಂದೇ ಬಾಕಿ ಇರೋದು. ಕನ್ನಡ ಓಕೆ, ನಾ ಅದನ್ನು ಓದುವಂತೆ. ಸೊ ಅದು 3 ಇವತ್ತು ನಾಳೆ ಕಂಪ್ಲೀಟ್ ಮಾಡಬೇಕು. ಈಗ ಸಾನು ಓದ್ತಾ ಇದ್ದಾಳಲ್ವಾ, ಈ ಟೈಮಲ್ಲಿ ನಾನು ಎಡಿಟಿಂಗ್ ಮಾಡ್ಕೊಳ್ತೀನಿ, ಅಡುಗೆ ಮಾಡ್ಕೊಳ್ತೀನಿ, ಅಥವಾ ಟಿ ವಿ ನೋಡ್ತೀನಿ. ಈಗ ಮೀ ಟೈಮ್ ಸ್ನೇಹಿತರೆ, ಟೈಮ್ ಈಗ 5:30 ಆಗ್ತಾಯಿದೆ.
ನಾನು ಆಗಲೇ ಸಾನುಗೆ ಓದೋದಕ್ಕೆ ಹೇಳಿದ್ನಲ್ವಾ, 1:45 ಓದೋದಕ್ಕೆ ಕೂತ್ಕೊಂಡ್ಲು. ಒಂದು ಅರ್ಧ ಗಂಟೆ ಓದಿದ್ಲು ಅಷ್ಟೇ. ಆಮೇಲೆ ನಂದು ಓದಿ ಮುಗೀತು ಅಂದ್ಬಿಟ್ಟು ಕೇಳು ಅಂತ ಬಂದ್ಲು. ಕೇಳಿದೆ, ಅದರಲ್ಲಿ ಅವಳು ಫುಲ್ ಕ್ಲಾರಿಟಿಯಾಗಿ ಹೇಳಿಲ್ಲ, ಅಂದರೆ ಫುಲ್ ಕಾನ್ಫಿಡೆನ್ಸ್ ಆಗಿ ಕರೆಕ್ಟಾಗಿ ಅಲ್ಲಿ ಹೆಂಗಿದೆಯೋ ಹಂಗೆ ಹೇಳಿಲ್ಲ. ಮಧ್ಯಾಹ್ನ ಬಿಟ್ಬಿಟ್ಟಿದ್ಲು. ಅದಾದಮೇಲೆ ಓದು ಅಂದೆ, ಅವಳಿಗೆ ಓದೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಆಟ ಆಡೋದಕ್ಕೆ ಹೋಗಬೇಕು ಅಂತ. ಸರಿ ಹೋಗ್ಬಿಟ್ಟು, ಸೊ ಈಗ 5 ಗಂಟೆಲಿ ಬಂದುಬಿಟ್ಟು ಅದು ಮುಗಿಸಮ್ಮ ಅಂದರೆ ಮುಗಿಸ್ಲಿಲ್ಲ. ಬೇರೆದು ಓದ್ತೀನಿ ಅಂದ್ಬಿಟ್ಟು ಬೇರೆದು ಓದ್ತಾ ಇದ್ದಾಳೆ. ಈಗ ನಾನು ಏನು ಹೇಳಿದ್ದು ಅಂದರೆ, ಅದರಲ್ಲಿ ಕರೆಕ್ಟಾಗಿ ಓದಿರಲಿಲ್ಲ, ಇನ್ನೊಂದು ಸಾರಿ ಓದು, ಅದನ್ನು ಬರೆದು ಪ್ರಾಕ್ಟೀಸ್ ಮಾಡು ಅಂತ. ಅವಳಿಗೆ ಇಂಟ್ರೆಸ್ಟ್ ಇಲ್ಲ. ಸೊ ಇಂಟ್ರೆಸ್ಟ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಸೊ ಬಿಟ್ಬಿಡು, ನಿಂಗೆ ಏನು ಬೇಕೋ ಅದು ಮಾಡ್ಕೊ ಅಂತ ಬಿಟ್ಬಿಟ್ಟಿದ್ದೀನಿ. ಇವತ್ತು ತಾನೇ ಎಕ್ಸಾಮ್ ಆಗಿದೆ, ಓದೋದಕ್ಕಂತೂ ಮೂಡಿಲ್ಲ ಅವಳಿಗೆ, ಅದಕ್ಕೆ ಏನಾದರೂ ಮಾಡ್ಕೊ ಅಂತ ಬಿಟ್ಬಿಟ್ಟಿದ್ದೀನಿ. ಸೊ ಇನ್ನೂ ಒಂದು ಕ್ವೆಶ್ಚನ್ ಏನು ಬಂದಿದ್ದು ಅಂದರೆ, ಸಾನುಗೆ ಫುಲ್ ಮಾರ್ಕ್ಸ್ ಬಂದರೆ ಗಿಫ್ಟ್ ಕೊಡಿಸ್ತೀರಾ? ನೋಡಿದ್ದೀವಿ ಇಷ್ಟು ವರ್ಷದಿಂದ. ಅವಳೇನಾದರೂ ಕಡಿಮೆ ಮಾರ್ಕ್ಸ್ ತೊಗೊಂಡ್ರೆ ಏನು ಮಾಡ್ತೀರಾ? ಹೊಡಿತೀರಾ ಅಥವಾ ಬೈತೀರಾ? ರಾಜೇಶ್ ಅವರಂತೂ ಏನೂ ಮಾಡಲ್ಲ, ಬಟ್ ನೀವು ಏನು ಬೈಯೋದಿಲ್ವಾ ಅಂತ ಕೇಳಿದರು. ಸೊ ಸಾನುಗೆ ಈಗ ಎಷ್ಟು ಒಂದು 3-4 ಪೇಪರ್ ಕೊಟ್ಟಿದ್ದಾಳೆ. ಅದರಲ್ಲಿ ಇವತ್ತು ನೆನ್ನೆ ಹಿಂದಿ ಆಗಿತ್ತು, ಇವತ್ತು ಹಿಸ್ಟ್ರಿ. ಎರಡರಲ್ಲೂ 1 or 2 ಮಾರ್ಕ್ಸ್ ಹೋಗ್ಬೋದಂತೆ. ಅದ್ರ ಮುಂಚೆ ಯಾವುದು ಸಾನು ಜಿಯೋಗ್ರಫಿಯಲ್ಲಿ ತುಂಬ ಮಾರ್ಕ್ಸ್ ಹೋಗುತ್ತಂತೆ. ಅದಕ್ಕೆ ನಾನು ಏನಂದೆ ಬಂದಮೇಲೆ, ದಸರಾ ಐಡಿಯಸಲ್ಲಿ ಆನ್ಸರ್ಸ್ ಎಲ್ಲ ಸರಿಯಾಗಿ ಓದಲಿಲ್ಲ. ಎಕ್ಸಾಮ್ ಡೇ ಮುಂಚೆ ಓದಕ್ಕೆ ಕೊಡ್ತೀಯಾ, ಅದರ ಮುಂಚೆ ಓದಲ್ಲ, ಓದಿದ್ದು ಸರಿಯಾಗಿ ಓದಲ್ಲ. ಐ ಕ್ಯಾನ್ ಸ್ಕೋಲ್ಡ್ ಮೈಸೆಲ್ಫ್. ಇಷ್ಟೆಲ್ಲ ಬೈತೆ ಸ್ನೇಹಿತರೆ. ನಾನು ಸ್ಕೂಲಲ್ಲೇ ಅವಳು ಹೇಗೆ ಅಂದರೆ ಏನು ಮುಚ್ಚಿಡೋದಿಲ್ಲ. ಅವಳು ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ ಅನ್ನಂಗಿದ್ರು ಹೇಳ್ಬಿಡ್ತಾಳೆ, ಮಾರ್ಕ್ಸ್ ಹೋಗುತ್ತೆ ಅನ್ನಂಗಿದ್ರು ಹೇಳ್ಬಿಡ್ತಾಳೆ. ಅಲ್ಲೇ ಬೈದ್ಬಿಡ್ತೀನಿ. ಹೇಗೆ ಅಂದರೆ, ನೀನು ಚೆನ್ನಾಗಿ ಓದಿದ್ರೆ ತಾನೇ ಚೆನ್ನಾಗಿ ಬರೆಯೋದಕ್ಕೆ ಪೇಪರಲ್ಲಿ. ನೀನು ಚೆನ್ನಾಗಿ ಓದಲಿಲ್ಲ ಅಂದ್ರೂ ಅದು ಹೆಂಗೆ ಚೆನ್ನಾಗಿ ಬರೆದ್ಬಿಡ್ತೀಯಾ? ಗೊತ್ತಿತ್ತು ಬಿಡು ಅಂದ್ಬಿಟ್ಟು ಅಲ್ಲೇ ಬೈದಿರ್ತೀನಿ. ಆಮೇಲೆ ನೀ ಸರಿಯಾಗಿ ಓದಿದ್ರೂ ನಿಗಾ ಕೊಟ್ಟು ಓದಿರಲ್ಲ, ಸುಮ್ಮನೆ ಕಷ್ಟಪಟ್ಟು ಓದಬೇಕಲ್ಲ ಅನ್ನೋ ಥರ ಓದಿರ್ತೀಯ. ಆ ಥರ ಮಾಡಬೇಡ, ನೆಕ್ಸ್ಟ್ಗಾದರೂ ಸರಿಯಾಗಿ ಓದ್ಕೋ ಅಂತ ಹೇಳ್ತೀನಿ ಹೊರತು ಇನ್ನೇನು ಮಾಡೋಕ್ಕಾಗತ್ತೆ ಅಲ್ವಾ? ಈಗ ನಾನು ಹೇಳೋದು, ಮಾರ್ಕ್ಸು ಚೆನ್ನಾಗಿ ಬಂದರೆ ನನಗೆ ಯಾರಾದರೂ ಅವಾರ್ಡ್ ಕೊಡ್ತಾರಾ? ಇಲ್ಲ. ಮಾರ್ಕ್ಸ್ ಕಡಿಮೆ ಬಂದರೆ ನನಗೆ ಯಾರಾದರೂ ಬಂದು ಬೈತಾರಾ, ಹೇಳ್ತಾರಾ? ಅದೂ ಇಲ್ಲ. ನಾನು ನಮ್ಮ ಸಾನುಗೆ ಚೆನ್ನಾಗಿ ಮಾರ್ಕ್ಸ್ ಬರಲಿ ಅಂದ್ಬಿಟ್ಟು ಚೆನ್ನಾಗಿ ಓದು, ಈ ಥರ ಓದು, ಆ ಥರ ಓದು, ಕೂತ್ಕೋ, ಓದು, ಟಿ ವಿ ನೋಡಬೇಡ ಅಂತ ಎಲ್ಲನೂ ಹೇಳ್ತೀನಿ. ಅವಳು ಕೇಳಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಅವಳಿಗೆ ಲಾಸು. ಸ್ಕೂಲಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬಂದರೆ ಶೀ ಈಸ್ ದ ಟಾಪರ್ ಅಂತ ಹೇಳ್ತಾರೆ. ಆಗ ಅವಳಿಗೆ ಖುಷಿ ಆಗುತ್ತೆ, ಆಹಾ ನನ್ನ ಹೆಸರು ತೊಗೊಂಡ್ರು ಅಂತ ಹೇಳ್ಬಿಟ್ಟು. ಇಲ್ಲ, ಬೇರೆಯವ್ರದ್ದು ಹೆಸರು ತಗೋತಾರೆ. ಸಾನು ಕೇಳ್ತಾರೆ, ವೈ ಡಿಂಟ್ ಯು ಸ್ಕೋರ್ ವೆಲ್, ವೈ ಡಿಂಟ್ ಯು ಸ್ಟಡಿ ವೆಲ್ ಅಂತ ಹೇಳ್ತಾರೆ. ನನಗೆ ಯಾರಾದರೂ ಏನಾದರೂ ಕೇಳ್ತಾರಾ? ಚೆನ್ನಾಗಿ ಬಂದರು ಅವಳಿಗೆ, ಚೆನ್ನಾಗಿ ಬರಲಿಲ್ಲ ಅಂದರು ಅವಳಿಗೇನೆ. ಸೊ ಅದನ್ನು ಅವಳು ಅರ್ಥ ಮಾಡಿಕೊಂಡು ಚೆನ್ನಾಗಿ ಓದಬೇಕು. ಸಾನುಗೆ ಯಾವಾಗ್ಲೂ ಹಾಫ್ ಡೇ ಇದ್ದರೆ ಸ್ಕೂಲು ಬಂದಮೇಲೆ ನಿದ್ದೆ ಬಂದ್ಬಿಡುತ್ತೆ. ಅದೇ ಫುಲ್ ಡೇ ಇರಲಿ, ಆಟಾಡೋದಕ್ಕೆ ಹೋಗಲಿ, ನಿದ್ದೆ ಬಂದಿರೋದಿಲ್ಲ. ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ ಅಂದರೆ ಓದೋದು ತಲೆಗೆ ಹೋಗೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಮಲ್ಕೋ ಅಂತ ಹೇಳ್ತೀನಿ. ಅದರ ಜೊತೆ ಇದು ಆ್ಯಡೆಡ್ ಅಡ್ವಾಂಟೇಜ್ ಅವಳಿಗೆ. ಸ್ವಲ್ಪ ರಿಲ್ಯಾಕ್ಸೇಷನ್. ಇದು ಅಗಾರದು ಐ ಮಸಾಜ್ ಆಗುತ್ತೆ, ಬಟ್ ನಾನೇನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಕಣ್ಣು ಯಾರಿಗೆ ತುಂಬ ಸ್ಟ್ರೇನ್ ಆಗುತ್ತಲ್ವಾ, ಅವ್ರು ಈ ಥರ ಹಾಕ್ಕೊಂಡ್ರೆ ಕಣ್ಣಿಗೆ ಮಸಾಜ್ ಆಗುತ್ತೆ. ಅದರಲ್ಲಿ ಮ್ಯೂಸಿಕ್ ಕೂಡ ಬರುತ್ತೆ. ಸಾನುಗೆ ಮ್ಯೂಸಿಕ್ ಕೇಳೋದು ಇಷ್ಟ, ಅದಕ್ಕೆ ಹಾಕ್ಕೊಂಡು ಮಲಗಿದಾಳೆ ನೋಡಿ. ಇದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದೆ ಚೆಕ್ ಮಾಡಿ. ಹೇಳಿದ್ನಲ್ಲ, ನಮಗೆ ಹೋಮ್ ಮೇಕರ್ಸ್ ಯೂಸ್ ಮಾಡೋದಕ್ಕಿಂತ ಈ ಜಾಸ್ತಿ ಕೆಲಸ ಮಾಡ್ತಾರಲ್ವ, ಈ ಲ್ಯಾಪ್ಟಾಪ್ ನೋಡೋದು, ಸಿಸ್ಟಮ್ ನೋಡೋದು, ಮೊಬೈಲ್ ನೋಡೋದು ಅಂಥವ್ರಿಗಿದು ಸ್ವಲ್ಪ ಐ ಮಸಾಜ್ ರಿಲ್ಯಾಕ್ಸ್ ಆಗುತ್ತೆ. ಈಗ ಸ್ವಲ್ಪ ಹೊತ್ತು ಸಾನು ಮಲಗ್ತಾಳೆ. ನಿದ್ದೆ ಮಾಡಿದ್ರೆ ಮಾಡ್ತಾಳೆ, ಇಲ್ಲಾಂದರೆ ಒಂದು ಹಾಫ್ ಆನ್ ಅವರಲ್ಲಿ ನಾನು ಏಳಿಸಿ ಮತ್ತೆ ಓದೋದಕ್ಕೆ ಕೂರಿಸ್ತೀನಿ. ಈಗ ಸಂಜೆ ಸ್ನ್ಯಾಕ್ ಟೈಮ್ ಆಗಿದೆ ಸ್ನೇಹಿತರೆ. ಇವತ್ತು ಆ್ಯಪಲ್ ಕೊಡ್ತಾ ಇದ್ದೀನಿ ಸಾನುಗೆ. ನಾನೂ ಒಂದು ಆ್ಯಪಲ್ ತೊಗೊಂಡಿದ್ದೀನಿ, ಅವಳಿಗೊಂದು ಆ್ಯಪಲ್ ತೊಗೊಂಡಿದ್ದೀನಿ. ಇಬ್ರು ಒಂದೊಂದು ಫುಲ್ ತಿನ್ನೋಣ ಅಂತ. ಯಾಕೆ ಅಂದರೆ ಇದಕ್ಕೂ ಒಂದು ರೀಸನ್ ಇದೆಯಂತೆ. ಅಂದರೆ ನಾವು ಫ್ರೂಟ್ ಸಲಾಡ್ ಅಂತ ಹೇಳಿಬಿಟ್ಟು 2-3 ಫ್ರೂಟ್ ಒಟ್ಟಿಗೆ ತಿಂತೀವಲ್ವಾ, ಅದರಲ್ಲಿ ನಮಗೆ ಸಿಗುವಂಥ ಬೆನಿಫಿಟ್ ಸರಿಯಾಗಿ ಸಿಗೋದಿಲ್ವಂತೆ. ಯಾಕೆ ಅಂದರೆ ಒಂದು ಫ್ರೂಟು ಬೇಗ ಡೈಜೆಸ್ಟ್ ಆಗುತ್ತೆ, ಇನ್ನ ಒಂದು ಫ್ರೂಟು
ಲೇಟಾಗಿ ಡೈಜೆಸ್ಟ್ ಆಗುತ್ತೆ. ಕೆಲವೊಂದು ಫ್ರೂಟ್ ಅನ್ನ ಕೆಲವೊಂದು ಫ್ರೂಟ್ಗಳ ಜೊತೆ ಮಿಕ್ಸ್ ಮಾಡಿ ತಿನ್ಬಾರ್ದು. ಮಿಕ್ಸ್ ಅಂದ್ರೆ ನಾವು ತಿಂದಾಗ ಅದು ಮಿಕ್ಸ್ ಆಗೇ ಆಗುತ್ತಲ್ವಾ, ಸೊ ಆ ತರ ಮಾಡಬಾರ್ದಂತೆ. ತಿಂದ್ರೆ ಒಂದ್ ಹೋಲ್ ಫ್ರೂಟ್ ಅನ್ನ ಫುಲ್ ತಿನ್ಬೇಕು, ಅಥವಾ ಯಾವ ಫ್ರೂಟ್ ಜೊತೆ ಯಾವ ಫ್ರೂಟ್ ತಿಂದ್ರೆ ನಮ್ಗೆ ಏನು ತೊಂದರೆ ಆಗೋದಿಲ್ಲ, ಅಥವಾ ಹೆಚ್ಚಿಗೆ ಬೆನಿಫಿಟ್ ಸಿಗುತ್ತೆ ಅಥವಾ ಸೇಮ್ ಬೆನಿಫಿಟ್ ಸಿಗುತ್ತೆ ಅನ್ನೋ ತರ ನೋಡ್ಬಿಟ್ಟು ತಿಳ್ಕೊಂಡು ನಾವು ಮೋರ್ ದೆನ್ ಒನ್ ಫ್ರೂಟ್ ಅನ್ನ ಜೊತೆಗೆ ತಿನ್ಬೇಕಾಗತ್ತಂತೆ. ಅದಕ್ಕೆ ನಾನು ಆ ಕನ್ಫ್ಯೂಷನ್ ಬೇಡ, ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಒನ್ ಹೋಲ್ ಫ್ರೂಟ್ ಅನ್ನ ನಾನು ತಿಂತೀನಿ, ಸಾನುಗೂ ಕೂಡ ಕೊಡ್ತೀನಿ. ಅಂಡ್ ಬರೀ 1 or 2 ಪೀಸ್ ತಿನ್ಬಾರ್ದಂತೆ. ಅದರ ಫೈಬರ್, ಅದರ ನ್ಯೂಟ್ರಿಯೆಂಟ್ಸ್ ನಮ್ಗೆ ಪ್ರಾಪರ್ ಆಗಿ ಸಿಗ್ಬೇಕು, ಸಫಿಶಿಯೆಂಟ್ ಆಗಿ ಸಿಗ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಳ್ಬೇಕು. ಇವಾಗ ಹಾಲು ಕುಡ್ದಿದ್ಲು ಸಾನು, ಅದಕ್ಕೆ ಒಂದು ಚಿಕ್ಕ ಆಪಲ್ ಕೊಡ್ತಾ ಇದ್ದೀನಿ. ಮತ್ತೆ ಇನ್ನ ಒಂದು ಇಂಪಾರ್ಟೆಂಟ್ ಏನಂದ್ರೆ ದಿನಕ್ಕೆ ಅಟ್ಲೀಸ್ಟ್ ಒಂದು ಫ್ರೂಟ್ ಆದ್ರೂ ನಾವು ತಿಂದಿರ್ಬೇಕು. ಓಕೆ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ ಇದ್ರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಇವತ್ತು ನನ್ನ ವ್ಲಾಗಲ್ಲಿ ನೋಡಿದ್ರಿ ಸಾನುಗೆ ಹೇಗೆ ಓದಿಸೋದು, ಅದ್ರ ಜೊತೆ ಕೆಲವೊಂದು ನಾನು ಏನ್ ಫಾಲೋ ಮಾಡ್ತೀನೋ ಅದನ್ನ ಶೇರ್ ಮಾಡಿದೆ. ಹಾಗೆ ನಿಮ್ಮ ಕೆಲವೊಂದು ಕ್ವೆಶನ್ಸ್ಗೂ ಕೂಡ ಆನ್ಸರ್ ಮಾಡಿದ್ದೀನಿ. ಓಕೆ ಸ್ನೇಹಿತರೆ, ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್, ಟೇಕ್ ಕೇರ್.